ಇನ್ನು ನೀಟ್ ಪರೀಕ್ಷಾ ಅಕ್ರಮದ ಬಗ್ಗೆ ಸೋನಿಯಾ ಗಾಂಧಿ ಲೇಖನ ಬರೆದಿದ್ದಾರೆ. ಲೇಖನದ ಮುಖಾಂತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ 1 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚಿದೆ. 43,000 ಖಾಸಗಿ ಶಾಲೆಗಳನ್ನು ಆರಂಭ ಮಾಡಲಿಕ್ಕೆ ದಾರಿ ಮಾಡಿಕೊಟ್ಟಿದೆ. ಇದರ ಉದ್ದೇಶವೇ ಶಿಕ್ಷಣ ವ್ಯವಸ್ಥೆಯ ಖಾಸಗೀಕರಣ ಮತ್ತು ವಾಣಿಜ್ಯೀಕರಣ ಅಂತ ಅವರು ಕಿಡಿಕಾರಿದ್ದಾರೆ. ಮೊದಲ ಮೂಲಭೂತ ಸಮಸ್ಯೆ ಎಂದ್ರೆ ಮೋದಿ ಸರ್ಕಾರವು ಸಾರ್ವಜನಿಕ ಶಿಕ್ಷಣದಿಂದ ಹಿಂದೆ ಸರಿಯುತ್ತಿರುವುದು. ಕೇಂದ್ರ ಸರ್ಕಾರ ಶಾಲಾ ಶಿಕ್ಷಣದ ಮೇಲಿನ ಒಟ್ಟು ಬಜೆಟ್ನ ವೆಚ್ಚದ ಪಾಲನ್ನ 50% ಮತ್ತು ಉನ್ನತ ಶಿಕ್ಷಣದ ಮೇಲಿನ ವೆಚ್ಚವನ್ನ 33% ಕಡಿತಗೊಳಿಸಿದೆ. ಇಂತಹ ವಿಲಕ್ಷಣ ನಿರ್ಧಾರದ ಹಿಂದೆ ಏನಾದ್ರೂ ಅರ್ಥವಿದೆ ಎಂದು ಯಾರಿಗಾದ್ರೂ ತಿಳಿಯುತ್ತದೆಯೇ? ಕಳೆದ 12 ವರ್ಷಗಳಲ್ಲಿ ಮೋದಿ ಸರ್ಕಾರವು ಸುಮಾರು 1 ಲಕ್ಷ ಸರ್ಕಾರಿ ಶಾಲೆಗಳನ್ನ ಮುಚ್ಚಿದೆ. ಅದೇ ಸಮಯದಲ್ಲಿ 43,000 ಖಾಸಗಿ ಶಾಲೆ ಆರಂಭಿಸಲು ದಾರಿ ಮಾಡಿಕೊಟ್ಟಿದೆ. ಈ ಶಾಲೆಗಳಲ್ಲಿ ಹೆಚ್ಚಿನವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ನಡೆಸಲ್ಪಡುತ್ತಿವೆ. ಆಕಸ್ಮಿಕವೆಂದ್ರೆ RSS ಮತ್ತು ಅದರ ಸಂಯೋಜಿತ ಸಂಸ್ಥೆಗಳು ಭಾರತದಲ್ಲಿ ಅತಿದೊಡ್ಡ ಖಾಸಗಿ ಶಾಲಾ ಜಾಲದ ಉಸ್ತುವಾರಿ ವಹಿಸಿವೆ. ಉನ್ನತ ಶಿಕ್ಷಣದಲ್ಲಿ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗವು ವಿಶ್ವವಿದ್ಯಾಲಯಗಳಿಗೆ ನೀಡುವ ಅನುದಾನವನ್ನ ಕಡಿತಗೊಳಿಸಿದೆ ಮತ್ತು ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ಪಡೆಯುವಂತೆ ಅವುಗಳನ್ನ ತಳ್ಳಿದೆ. ಆ ಸಾಲಗಳನ್ನ ಮರುಪಾವತಿಸಲು ಸಾರ್ವಜನಿಕ ವಿಶ್ವವಿದ್ಯಾಲಯಗಳು ತಮ್ಮ ಶುಲ್ಕವನ್ನ ಹೆಚ್ಚಿಸುವ ಹಾದಿ ಹಿಡಿದಿವೆ. ಉತ್ತಮ ಗುಣಮಟ್ಟದ ಸಾರ್ವಜನಿಕ ಶಿಕ್ಷಣವು ಕೈಗೆಟಕದಂತಾಗಿರೋದ್ರಿಂದ ದೇಶದಾದ್ಯಂತ ಕುಟುಂಬಗಳು ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಜೇಬಿನಿಂದ ಹಣ ಖರ್ಚು ಮಾಡುವಂತಾಗಿದೆ. ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ತರಬೇತಿಗಾಗಿ ಕುಟುಂಬಗಳು ಖರ್ಚು ಮಾಡುವ ಒಟ್ಟು ಮೊತ್ತವು ಮೋದಿ ಸರ್ಕಾರ ಒಟ್ಟಾರೆಯಾಗಿ ಸಾರ್ವಜನಿಕ ಶಿಕ್ಷಣದ ಮೇಲೆ ಹೂಡಿಕೆ ಮಾಡುವಷ್ಟೇ ಇದೆ. ಖಾಸಗಿ ಶಿಕ್ಷಣವನ್ನ ಪಡೆಯಲು ಭರಿಸುವ ಅಪಾರ ವೆಚ್ಚ ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಲಕ್ಷಾಂತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಷ್ಟವನ್ನ ತಂದಿಡ್ತಿದೆ. ಅಷ್ಟೇ ನಿರ್ಣಾಯಕ ವಿಷಯವೆಂದ್ರೆ ಈ ವೆಚ್ಚಗಳು ನಮ್ಮ ದೇಶದ ವಿದ್ಯಾರ್ಥಿಗಳಿಗೆ ಅಸಾಧ್ಯವಾದ ನಿರೀಕ್ಷೆಗಳನ್ನ ಸಾಧಿಸುವಂತೆ ಒತ್ತಡ ಹೇರ್ತಿದೆ. ತಮ್ಮ ಶೈಕ್ಷಣಿಕ ಮತ್ತು ವೃತ್ತಿಪರ ಯಶಸ್ಸಿನ ಕನಸಿಗಾಗಿ ತಮ್ಮ ಕುಟುಂಬಗಳು ಎಷ್ಟು ಹೂಡಿಕೆ ಮಾಡಿವೆ ಎಂಬುದು ಭಾರತದ ಯುವಕರಿಗೆ ಸ್ಪಷ್ಟವಾಗಿ ತಿಳಿದಿದೆ. ನಮ್ಮ ದೇಶದ ವಿದ್ಯಾರ್ಥಿಗಳ ಈ ತೀವ್ರ ನಿರಾಶೆಗೆ ಶಿಕ್ಷಣದ ಖಾಸಗೀಕರಣ ಮತ್ತು ವಾಣಿಜ್ಯೀಕರಣವೇ ನೇರ ಕಾರಣ.